ಇಂದು ನಮ್ಮ 12ನೇ ತಾರೀಕಿನಿಂದ ನಡೆಯುವ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡ್ತಾ ಇದ್ದೀನಿ. ಕೇಂದ್ರ ಸರ್ಕಾರ ಜನವಿರೋಧಿ ನೀತಿಗಳನ್ನು ತಗೊಂಡು ಬರ್ತಾ ಇದೆ. ಜನರ 29 ಕಾನೂನುಗಳನ್ನು ರದ್ದು ಮಾಡಿ 4 ಸಂಹಿತೆಯಾಗಿ ಜಾರಿ ಮಾಡಿದೆ. ಇವತ್ತು ಆ ಸಂಹಿತೆಗಳನ್ನು ತೆಗೆದು ಜನರ ಕಾನೂನುಗಳು ತಿದ್ದುಪಡಿ ಮಾಡಿದ್ದು ಸರಿಪಡಿಸಬೇಕು. ಮತ್ತು ಜನರಿಗೆ ಏನದ ಅಂತಂದ್ರೆ ರಾಮ್ಜಿ ಹೆಸರಿನ ಮೇಲೆ ಏನವರು ಉದ್ಯೋಗ ಖಾತ್ರಿ ಪೂರ್ತಿಯಾಗಿ ಮುಳುಗಿಸ್ಲಿಕ್ಕೆ ಹೊರಟಿದ್ದಾರೆ, ಅದನ್ನು ರದ್ದುಪಡಿಸಬೇಕು. ಉದ್ಯೋಗ ಖಾತ್ರಿ ಸಮರ್ಪಕವಾಗಿ ಜಾರಿ ಆಗಬೇಕು. ಕೆಲಸದ ಸ್ಥಳದಲ್ಲಿ ದುಡಿಯುವ ಜನರಿಗೆ 178 ರೂಪಾಯಿ ಅಂತ ಹೇಳಿ ಏನವ್ರು ಸರ್ಕಾರದಿಂದ ಕಾನೂನು ಮಾಡ್ಕೊಂಡು ಬಂದಿದ್ದಾರೆ, ಅದನ್ನು ರದ್ದುಪಡಿಸಬೇಕು. ಇವತ್ತು ರೈತರದು ಹಾಗೂ ದುಡಿಯುವ ಕಾರ್ಮಿಕರಿಗೆಲ್ಲ ನೆಲಕ್ಕೆ ತುಳಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ದೊಡ್ಡ ಕಾರ್ಪೊರೇಟರ್ ಪರವಾಗಿ ಈ ಸರ್ಕಾರದ ಹೊಲಸು ನೀತಿಗಳನ್ನು ತೆಗೆದುಕೊಂಡು ಬಂದಿದೆ. ಆ ನೀತಿಯನ್ನು ವಿರೋಧಿಸಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ CITU ಸಂಘಕ್ಕೆ ದೊಡ್ಡ ಬೆಂಬಲವನ್ನು ವ್ಯಕ್ತಪಡಿಸ್ತದೆ, ಇಡೀ ದೇಶವ್ಯಾಪಿ. ಹಾಗಾಗಿ ನಾನು ಜನವಾದಿ ಮಹಿಳಾ ಸಂಘಟನೆಯಿಂದ ನಾಳಿನ ಹೋರಾಟಕ್ಕೆ ನಾವು ಸಿದ್ಧರಾಗಿದ್ದೇವೆ. 12ನೇ ತಾರೀಕಿನಿಂದ ನಡೆಯುವ ಮುಷ್ಕರಕ್ಕೆ ಬೆಂಬಲವಾಗಿ ಈ ಮಾತುಗಳನ್ನು ಸೂಚಿಸಲಿಕ್ಕೆ ಇಷ್ಟಪಡ್ತೇನೆ. ನಾಳೆ 12ನೇ ತಾರೀಕು ನಡೀತಕ್ಕಂಥ ಸಾರ್ವತ್ರಿಕ ಮಹಾಮುಷ್ಕರದ ಹಿನ್ನೆಲೆಯಲ್ಲಿ ಹುಮನಾಬಾದ್ ಪಟ್ಟಣದಲ್ಲಿ ಕೂಡ ನಾವು ಈ ಕರೆ ಮೇರೆಗೆ ನಾಳೆ 11ನೇ ತಾರೀಕು ನಾವು ಅದಕ್ಕೆ ಸಂಬಂಧಪಟ್ಟಂಗೆ ಪ್ರಚಾರಕ್ಕಾಗಿ ಬೈಕ್ ರ್ಯಾಲಿ, ಮುಂಜಾನೆ 12 ಗಂಟೆಗೆ ಬೈಕ್ ರ್ಯಾಲಿ ನಡೀತಾ ಇದೆ. ಸಾಯಂಕಾಲ ಮತ್ತು ಪಂಜಿನ ಮೆರವಣಿಗೆ. ಕಾರಣ ಯಾಕೆ ನಾವು ಈ ಮಹಾಮುಷ್ಕರಕ್ಕೆ ಇಳಿದಿದ್ದೇವೆಂದರೆ, ಕೇಂದ್ರ ಸರ್ಕಾರ, ಒಕ್ಕೂಟ ಸರ್ಕಾರ, ನಮ್ಮದೇನು ಒಕ್ಕೂಟ ಸರ್ಕಾರ ಅದಲ್ಲ, 4 ಕಾರ್ಮಿಕ ಕಾನೂನುಗಳನ್ನು 29 ಕಾರ್ಮಿಕ ಕಾನೂನುಗಳನ್ನು ತೆಗೆದು ಕೇವಲ 4 ಕಾರ್ಮಿಕ ಕಾನೂನುಗಳನ್ನು ತಂದಿದೆ. ಲೇಬರ್ ಕೋಡ್ ರದ್ದುಗೊಳಿಸಿ, ನಮ್ಮದು ಡಿಮ್ಯಾಂಡ್ ಫಸ್ಟ್ ಏನದಂದ್ರೆ ಲೇಬರ್ ಕೋಡ್ ರದ್ದುಗೊಳಿಸಬೇಕು, ನರೇಗಾ ಯೋಜನೆ ಪುನರ್ ಸ್ಥಾಪಿಸಬೇಕು. ಏನು ಹೆಸರೇನು ಚೇಂಜ್ ಮಾಡ್ಯಾರ, ಮಹಾತ್ಮ ಗಾಂಧಿ ಗ್ರಾಮೀಣ ಯೋಜನೆ ಏನದ ಅದು ಗ್ಯಾರಂಟಿ ಅದು ತೆಗೆದು ಅದು ಏನು ಹೆಸರು VBG ರಾಮ್ಜಿ ಏನು ಮಾಡ್ಯಾರ ಅದು ರದ್ದುಗೊಳಿಸಬೇಕು. ಇದರಿಂದ ಏನಪ್ಪ ಅಂತಂದ್ರೆ ಭಾಳಷ್ಟು ಜನರಿಗೆ ಏನು ಕಾರ್ಮಿಕರು ಇಲ್ಲಿ ತನಕ ಭಾಳ ಅವರು ದಿನಗೂಲಿ ಭಾಳಷ್ಟು ಅವ್ರ ಬದುಕು ನಡೀತಾ ಇತ್ತು. ಆದರೆ ಈಗ ಮುಂದಿನ ಸರ್ಕಾರ ತಂದಿರ್ತಕ್ಕಂಥ ಜನವಿರೋಧಿ ಕಾಯ್ದೆಗಳಾದ APMC ಕಾಯ್ದೆ ಮತ್ತು ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಏನು ನರೇಗಾ ಯೋಜನೆಯಲ್ಲಿ ಗೆಜೆಟ್ ನೋಟಿಫಿಕೇಶನ್ ತಂದಿದೆ, ಅದು ರದ್ದುಗೊಳಿಸಬೇಕು ಮತ್ತು ಮೊದಲಿನಂತೆ ಜಾರಿ ಮಾಡಬೇಕಂತ ಹೇಳ್ತಾ, ಅಲ್ಲದೆ ಭೂ ಸ್ವಾಧೀನ ಕಾಯ್ದೆ ವಾಪಸ್ ಪಡಿಬೇಕು, ಬೀಜ ಮಸೂದೆ ಕಾಯ್ದೆ ವಾಪಸ್ ಪಡಿಬೇಕು. ಜನವಿರೋಧಿ ಮತ್ತು ರೈತ ವಿರೋಧಿ ಕಾರ್ಮಿಕ ಕಾನೂನುಗಳನ್ನು ವಿರೋಧಿಸಿ ನಾವು ಮಹಾಮುಷ್ಕರವನ್ನು ನಡೆಸ್ತಾ ಇದ್ದೇವೆ. ಈ ಮುಷ್ಕರಕ್ಕೆ ನಮ್ಮ ಹುಮನಾಬಾದ್ ತಾಲೂಕಿನ ಎಲ್ಲ ಕಾರ್ಮಿಕರು, ರೈತರು ಮತ್ತು ಜನಪರ ಸಂಘಟನೆಯವರು ಮತ್ತು ಎಲ್ಲರೂ ಭಾಗವಹಿಸಿ ಈ 12ನೇ ತಾರೀಕು ಏನು ನಡೀತಕ್ಕಂಥ ಮಹಾಮುಷ್ಕರ ಯಶಸ್ವಿಗೊಳಿಸ್ಬೇಕಂತೇಳಿ ನಾನು ನಮ್ಮ ಹುಮನಾಬಾದ್ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳಲ್ಲಿ ವಿನಂತಿಸುತ್ತೇನೆ. मैं लेबर यूनियन से गौसुद्दीन बात कर रहा हूँ. मैं हमारे वर्कर्स को यही गुजारिश करना चाहता हूँ कि 12 तारीख को जो महामुष्करा है उसमें सभी भाइयों से गुजारिश की जाती है, सब उसमें इन्वॉल्व होकर इस महामुष्करों को कामयाबी करने के लिए गुजारिश करता हूँ. और ये इसलिए है कि लेबर कोड 4 कोड में तब्दीली किए गया है केंद्र सरकार और राज्य सरकार दोनों भी. इसलिए कि अब हम लेबर वर्कर्स के ऑफिस में लेबर का इंस्पेक्टर का भी कुछ काम नहीं रहता, इस तरीके का कानून लागू कर रहे. ये सब नहीं करना, हम लोगों को जैसा है वैसा ही रहने देना. कार्मिक को ज़्यादा तो जुल्म करे ऐसा कर रहे केंद्र और राज्य सरकार दोनों भी सेम. इसलिए आप कल 11 बजे IB में रैली के इसमें बाइक रैली है, और उसके अलावा शाम में 6 बजे पंजीन मेरवनी बोल के कर रहे हो कैंडल मार्च, उसमें सभी आप लोग इन्वॉल्व होकर उसमें इस चीज़ को कामयाबी करना. और 12 तारीख को भवानी मंदिर में आके 10 बजे जमा होके वहाँ से रैली लेके गांव में जाके
फिर ऐसा ही अम्बेडकर सर्कल पे घंटा 2 घंटे समझो आप सभी इसमें पूरा वहाँ पे टाइम देके 1 दिन का टाइम देके वर्कर्स पूरा काम बंद करके आना। इसलिए मैं आप लोगों सभी से अज़मन गुजारिश करता हूँ कि आप लोग इसमें इन्वॉल्व होकर कामयाब करना। थैंक यू। ಕೇಂದ್ರ ಸರ್ಕಾರ ಜನವಿರೋಧಿ ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ಜಾರಿಗೆ ತರಲು ಹೊರಟಿದ್ದು, ದುಡಿಯುವ ಜನ ತಮ್ಮ ಹೋರಾಟದ ಭಾಗವಾಗಿ 29 ಕಾನೂನುಗಳನ್ನು ಪಡೆದಿದ್ದು, ಇದನ್ನು ಇವತ್ತು ಕೇಂದ್ರ ಸರ್ಕಾರ 4 ಕಾರ್ಮಿಕ ಸಂಹಿತೆಗಳನ್ನು ಮಾಡುವ ಮೂಲಕ ಇಡೀ ದೇಶ ಕಾರ್ಮಿಕರು ಬದುಕನ್ನು ಬರ್ಬಾದ್ ಮಾಡುವ ನಿಟ್ಟಿನಲ್ಲಿ ಮಾಲೀಕರ ಪರವಾಗಿ ಮುಂದಾಗಿದೆ. ಇದನ್ನು ವಿರೋಧಿಸಿ ಈಗಾಗಲೇ ದೇಶದ ಎಲ್ಲ ಕಾರ್ಮಿಕರ ಸಂಘಟನೆಗಳು ನೇತೃತ್ವದಲ್ಲಿ ಫೆಬ್ರವರಿ 12ಕ್ಕೆ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಲು ತೀರ್ಮಾನಿಸಿದೆ. ಈಗ ನಾನು ಬಿಸಿ ಊಟ ಸಂಘಟನೆಯ ಜಿಲ್ಲಾ ಅಧ್ಯಕ್ಷೆ ರೇಖಾ ಹಮಿಲ್ಪುರ್ಕರ್ ಅಂತ ಹೇಳಿ ಮಾತಾಡೋದು. ಮೇನ್ ಆಗಿ ನಮ್ದಿರೋದು ಬಜೆಟ್ನಲ್ಲಿ ಒಂದು ನಯಾ ಪೈಸಾ ಕೂಡ ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಿಲ್ಲ. ಮತ್ತು ನಮ್ಮದು ನೌಕರಿಯನ್ನು ಖಾಯಂ ಆಗಬೇಕು, ನಮ್ಗೆ ಮಿನಿಮಮ್ ವೇತನವನ್ನು ಕೊಡಬೇಕಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನನ್ನ ಹೆಸರು ರೇಖಾ ಹಮಿಲ್ಪುರ್ಕರ್. ಸಾರ್ವತ್ರಿಕ ಮುಷ್ಕರ ಅಂಗವಾಗಿ ನಾನು ಅಂಗನವಾಡಿ ನೌಕರ ಸಂಘದಿಂದ ಮಾತಾಡ್ತಾ ಇದ್ದೀನಿ. 2018ರಿಂದ ಕೇಂದ್ರ ಸರ್ಕಾರ ಅಂಗನವಾಡಿ ನೌಕರರಿಗೆ 1 ನಯಾ ಪೈಸಾ ಕೂಡ ಹೆಚ್ಚು ಮಾಡಲಿಲ್ಲ. ಹಾಗೂ ಕನಿಷ್ಠ ವೇತನ 26,000 ಅಂತ ಕೊಡಬೇಕು. ಕನಿಷ್ಠ ವೇತನ 26,000 ಕೊಟ್ಟು ಖಾಯಂ ಅಂತ ಮಾಡಬೇಕು. ಖಾಯಂ ಮಾಡೋ ತನಕ ಕನಿಷ್ಠ ವೇತನ ಕೊಡಬೇಕು. ಮತ್ತು FRS ಏನದ ಅಂತಂದ್ರೆ ಅದು ಕೂಡ ರದ್ದು ಮಾಡಬೇಕು. ಮತ್ತು ಅಂಗನವಾಡಿ ಕೇಂದ್ರದಲ್ಲಿ ವೈಫೈ ಕೊಡಬೇಕು. ಅಂಗನವಾಡಿ ಕಾರ್ಯಕರ್ತರನ್ನು 3ನೇ ಮತ್ತು 4ನೇ ಗ್ರೇಡ್ ಅಂತ ಪರಿಗಣಿಸಬೇಕು. ಮತ್ತು ಸ್ಥಳೀಯ ಆಹಾರವನ್ನು ಕೊಡಬೇಕಂತ ಅಂಗನವಾಡಿ ನೌಕರರ ಸಂಘದಿಂದ ನಾವು ಎಲ್ಲ 12ರ ಮುಷ್ಕರಕ್ಕೆ ಭಾಗ ಆಗ್ತಾಯಿದ್ದು. ಅಂಗನವಾಡಿ ಕೇಂದ್ರಗಳನ್ನು ಬಂದ್ ಮಾಡಿ 12ನೇ ತಾರೀಕಿಗೆ ಮುಷ್ಕರಕ್ಕೆ ಎಲ್ಲರೂ ಭಾಗಿಯಾಗ್ತೇವೆ ಅಂತ ಹೇಳ್ತೀನಿ. ತಾಲೂಕಾ ಕಾರ್ಯದರ್ಶಿ ಜಗದೇವಿ ಪತ್ರಿ.